ಮಕ್ಕಳೇ ನಾವಿವತ್ತು ಶ್ರೀನಿವಾಸಪ್ಪ ನಮ್ಮ ಶ್ರೀನಿವಾಸಪ್ಪನವರ ಅಂಗಡಿಗೆ ಬಂದಿದ್ದೀವಿ. ಇವತ್ತು ಅಂಗಡಿಯಲ್ಲಿ ನಾವು ವ್ಯವಹಾರ ಯಾವ ರೀತಿ ಮಾಡ್ತೀವಿ, ದುಡ್ಡು ಕೊಟ್ಟು ನಾವು ವಸ್ತುಗಳನ್ನು ಕೊಂಡ್ಕೊಂತೀವಿ ಇಲ್ವಾ? ಏನ್ ಬೇಕಾದ್ರೂ ಕೊಂಡ್ಕೊಂತೀವಿ ಅಲ್ವಾ? ಆ ಕೊಂಡ್ಕೋಬೇಕಾದ್ರೆ ನಾವು ವ್ಯವಹಾರ ಯಾವ ರೀತಿ ಮಾಡಬೇಕು, ನಿಮ್ಮ ಹತ್ರ ಏನಿರ್ಬೇಕು, ಅದು ಕೊಂಡ್ಕೋಬೇಕಾದ್ರೆ ದುಡ್ಡು ಇರಬೇಕು ಅಲ್ವಾ? ಆ ದುಡ್ಡು ಕೊಟ್ಟಾಗ ನಿಮ್ಗೆ ಏನ್ ಬೇಕು ಆ ವಸ್ತು ಕೊಟ್ಟು ಅದನ್ನ ಮಿಕ್ಕಿದ್ದು ಏನ್ ಮಾಡ್ತಾರೆ ಅವರು? ಹಿಂದೆ ಕೊಡ್ತಾರೆ ಅಲ್ವಾ? ಈ ಒಂದು ವಿಚಾರದ ಬಗ್ಗೆ ಇವಾಗ ನಾವು ನಮ್ಮ ಅಂಗಡಿಯಲ್ಲಿ ಅನೇಕ ಸಿಗುತ್ತದೆ ಅಲ್ವಾ? ಅದೇ ಸಿಗುತ್ತದೆ. ಇವಾಗ ನಾವು ಇಲ್ಲಿ ತಗೊಂತೀವಿ ಅಲ್ವಾ? ತಗೊಂತೀರಿಲ್ವಾ? ತಗೊಂಡ ಸಂದರ್ಭದಲ್ಲಿ ನಿಮ್ಮ ಬಂದ್ರೆ ಅವ್ರು ಕೊಡ್ತಾರಾ ಇಲ್ವಾ? ಯಾಕೆ ಇದು ಕೊಡ್ತಾರಾ? ಅಂದ್ರೆ ಏನೋ ಚಾಕ್ಲೇಟ್ ಕೊಡ್ಬೋದು ಅಷ್ಟೇ, ನಿಮಗೆ ಬೇರೆ ಬೇರೆ ಕೊಡೋದು ಕೊಡಕ್ಕಾಗುತ್ತವರು. ಯಾಕಪ್ಪ ಅಂತಂದ್ರೆ ಅವರು ಸಹ ಕೊಂಡ್ಕೊಂಡು ಬಂದಿರ್ತಾರೆ. ಅದರಿಂದ ನಾವು ಕೊಡ್ಬೇಕು. ನಮಗೆ ಎಷ್ಟು ದುಡ್ಡಾಗಿರುತ್ತೆ ದುಡ್ಡು ವಾಪಸ್ ಆಮೇಲೆ ಅದಕ್ಕೆ ಇಡ್ಕೊತಾರೆ. ಮಿಕ್ಕಿದ್ದ ದುಡ್ಡನ್ನು ಅವರು ವಾಪಸ್ ಕೊಡ್ತಾರೆ. ಅದೇ ರೀತಿಯಾಗಿ ಇವಾಗ ನಮ್ಮ ಶ್ರೀನಪ್ಪನವರು ಇದ್ದಾರೆ. ಅವರು ಈ ಒಂದು ಅಂಗಡಿ ಬಗ್ಗೆ ಹೇಳ್ತಾರೆ. ಜೊತೆಗೆ ಈ ಒಂದು ಅಂಗಡಿ ಹೆಂಗಪ್ಪ ಅಂತಂದ್ರೆ ಈ ಊರಿನವರು ಯಾರೇ ಬೇರೆ ಊರಿಂದ ಇಲ್ಲಿ ಬರಲಿ, ಇಲ್ಲಿ ಬಂದು ತೆಂಗಿನಕಾಯಿ ಏನ್ ಬೇಕೋ ಪೂಜೆ ಸಾಮಾನು ಎಲ್ಲವನ್ನೂ ತಗೊಂಡು ಹೋಗ್ತಾರೆ. ಜೊತೆಗೆ ಹೆಂಗಪ್ಪ ಅಂತಂದ್ರೆ ಪ್ರತಿಯೊಂದೂ ಇಲ್ಲಿ ನಿರ್ಣಯ ಆಗುತ್ತೆ. ಇಲ್ಲಿ ಯಾವ ಆಟೋ ಬರ್ಬೋದು, ಎಷ್ಟೊತ್ತಿಗೆ ಬಸ್ ಇಲ್ಲ, ನಮಗೆ ಊರು ಬಸ್ ಇಲ್ಲ, ಯಾವುದೇ ಬಸ್ ಇಲ್ಲ. ಇದು ಒಂಥರ ಕುಗ್ರಾಮ. ಇದು ನಮಗೆ ಹತ್ತಿರವಾಗಿದ್ರು ಕೈವಾರಕ್ಕೆ ಹತ್ತಿರವಾಗಿದ್ರು ಕುಗ್ರಾಮವಾಗಿದೆ. ಇಲ್ಲಿ ಯಾವುದೇ ಒಂದು ಬಸ್ ಇಲ್ಲ, ಒಂದು ಆಟೋ ಬರ್ತಕ್ಕಂಥದ್ದಿಲ್ಲ. ಇಲ್ಲಿ ಹೋದ್ರೆ ನಾವು ಗಾಡಿಗಳಲ್ಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ನಾವು ನಡ್ಕೊಂಡೇ ಹೋಗ್ಬೇಕಾದಂತಹ ಪರಿಸ್ಥಿತಿ ಇಲ್ಲಿ. ಈ ಒಂದು ಅಂಗಡಿಯಲ್ಲಿ ಇರ್ತಕ್ಕಂಥವ್ರು ಬಂದಂತ ಊರಿನ ಸಮಾಚಾರ, ಕ್ಷೇಮ ಸಮಾಚಾರ, ಯಾರ ಮನೆಗೆ ಹೋಗ್ತಾ ಇದ್ದೀರಿ, ಯಾರಾದ್ರೂ ನೆಂಟರು ಬಂದ್ರೆ ಯಾರ ಮನೆಗೆ ಹೋಗ್ತಾ ಇದ್ದೀರಿ, ಎಲ್ಲಾ ವಿಚಾರಗಳನ್ನು ಸಹ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯಾರ ಮನೆಗೆ ಹೋಗ್ತಾ ಇದ್ದಾರಪ್ಪ, ಯಾರು ಬರ್ತಾ ಇದ್ದಾರಪ್ಪ ಈ ಊರಿಗೆ ಅನ್ನೋದೆಲ್ಲವೂ ಗೊತ್ತಾಗುತ್ತದೆ. ಈ ಎಲ್ಲಾ ವಿಚಾರಗಳು ತಿಳಿತಕ್ಕಂಥ ಅಂಗಡಿ ಅಂತಾನೆ ಹೇಳ್ಬೋದು. ನಾವು ಈ ಅಂಗಡಿಯ ಬಗ್ಗೆ ನಾವು ಅಶ್ವಿನಪ್ಪನವರೇ ನಾವು ಕೆಲವು ಮಾತುಗಳನ್ನು ಕೇಳೋಣ. ಇವಾಗ ಚೆನ್ನಾಗಿದ್ದೀರಾ? ಅಂಗಡಿ ವ್ಯಾಪಾರ ಹೆಂಗ್ ನಡೀತಾ ಇದೆ? ವ್ಯಾಪಾರ ಏನು ಸರ್, ಏನೋ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ಗೊತ್ತು. ಯಾಕಂದ್ರೆ ಮಕ್ಕಳು ಬರಲಿ, ಯಾರೇ ಬರಲಿ, ದುಡ್ಡು ಇರ್ಬೇಕಂತಲ್ಲ ಅಲ್ವಾ? ಗೊತ್ತಾಯ್ತಾ ವಿಚಾರ? ಗೊತ್ತಾಯ್ತು. ಅಕಸ್ಮಾತ್ ಇಲ್ಲ ಅಂತಂದ್ರೂ ಸಾಲದ ಒಪ್ಪಿಗೆ ನೀವು ಕೊಡ್ತೀವಿ. ಬಂದು ₹1 ತಗೊಳ್ಳಲ್ಲ. ಮಕ್ಕಳು ಅಕಸ್ಮಾತಾಗಿ ಅಂಗಡಿಗೆ ಬರ್ತಾರೆ. ಅಂಗಡಿಗೆ ಬಂದು ನಿಮ್ಮ ಹತ್ರ ₹100 ಕೊಟ್ಟು ಒಂದು ₹25 ತಗೊಂಡಾಗ ನೀವು ಏನು ಮಾಡ್ತೀರಿ? ನಮಗೆ ಅವ್ರಿಗೆ ಚಿಲ್ಲರೆ ವಾಪಸ್ ಕೊಡ್ತೀವಿ ಅಲ್ಲ? ಹಂಗೆ ಅವ್ರ ಚಿಲ್ಲರೆ ವಾಪಸ್ ಕೊಡ್ತಾರೆ ಅಲ್ವಾ? ನೀವು ಅಷ್ಟೇ ಇವಾಗ ನಮ್ಮ ಈ ಒಂದು ಊರಿಗೆ ಹೆಣ್ಮಕ್ಳು ಬರ್ತಾರೆ. ಯಾವುದೋ ಮಾದಕ ವಸ್ತು, ಬಿಡಿ, ಸಿಗರೇಟು, ಆಮೇಲೆ ಈ ತಂಪು ಪಾನೀಯ ಅವು ಕೇಳಿ ಕೇಳ್ತಾರೆ ಅಂದ್ಕೊಳ್ಳಿ. ಏನೋ ಒಂದು ಕೇಳಿದಾಗ ನೀವು ಅಂಥದ್ದು ಕೊಡ್ತೀರಾ? ಮಕ್ಕಳು ಕೊಡ್ತೀರಾ? ಅಂಥವು ಯಾವುದೂ ನಾವು ಅವಕಾಶ ಕೊಡಲ್ಲ. ಮಾದಕ ವಸ್ತುಗಳನ್ನು ಮಕ್ಕಳು ಕೊಡಲ್ಲ ಅಂತ ಹೇಳಿ ಮಕ್ಕಳಿಗೆ ಅದು ಯಾಕಪ್ಪ ಅಂದರೆ ಮಕ್ಕಳು ಅದನ್ನು ಉಪಯೋಗಿಸಬಾರ್ದು. ಯಾಕಪ್ಪ ಅಂದರೆ ಅದು ಆರೋಗ್ಯಕ್ಕೆ ಹಾನಿಕರ. ಅದರಿಂದ ನಾವು ಮಕ್ಕಳು ಅವ್ರು ಕೊಡುವುದಿಲ್ಲ. ನಂತರ ಅವರು ಏನಪ್ಪ ಅಂತಂದ್ರೆ ಅಂಗಡಿಗೆ ಬಂದಿರ್ತೀರಿ, ನಿಮಗೆ ಏನ್ ಕೊಡ್ತಾರೆ? ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೆ ಏನ್ ಕೊಡ್ತಾರೆ? ನಿಮ್ಮ ಹತ್ರ ಚಾಕ್ಲೇಟ್ ಕೊಡ್ತಾರೆ ಅಲ್ವಾ? ಚಾಕ್ಲೇಟ್ ಕೊಡ್ತಾರೆ, ಕಲಿಸ್ತಾರೆ. ಹಂಗೆ ಅಂತ ಕಲಿಸಲ್ಲ. ಕಲಿಸ್ತಾರ? ಕಲಿಸೋದಿಲ್ಲ ಅಲ್ವೇನಪ್ಪ? ನಿಮ್ಮ ಅಂಗಡಿ ಬಗ್ಗೆ ಹೇಳಿ, ಏನೇನು ಸಿಗುತ್ತೆ ಇಲ್ಲಿ? ಪೂಜಾ ಸಾಮಾನು ಸಿಗುತ್ತೆ. ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಟೀ ಕಾಫಿ ಸಿಗುತ್ತೆ. ಬಂದವರಿಗೆ ನೋಡಿ, ಇಲ್ಲಿ ಯಾರೇ ಬರಲಿ ತಣ್ಣೀರು ನೀರು ಇಕ್ಕಿರ್ತಾರೆ. ಆ ನೀರನ್ನು ಕೊಡ್ತಾರೆ, ಎಲ್ರಿಗೂ ನೀರು ಕೊಡ್ತಾರೆ. ನಂತರ ಬಾಳೆಹಣ್ಣು ಸಿಗ್ತಕ್ಕಂಥ ಎಲ್ಲ ವಸ್ತುಗಳನ್ನು ಮಾಡ್ತಾರೆ. ಇವತ್ತು ಅಂಗಡಿಯಲ್ಲಿ ಅನೇಕ ಅಂಗಡಿಯಲ್ಲಿ
ಫಿಕ್ಸ್ ಮಾಡ್ತಾರೆ. ನಾವು ಒಂದು ವಸ್ತು ಇಷ್ಟು ಅಂತ ಅವರು ಅಸಲು ಹಾಕ್ತಾರೆ, ದುಡ್ಡು ಹಾಕ್ತಾರೆ. ಅದನ್ನು ಅಸಲಿಗೆ ಒಂದು 50 ಪೈಸೆನೋ 15 ಪೈಸೆನೋ 10 ಪೈಸೆನೋ ಒಂದು ಲಾಭ ತಗೊಳ್ತಾರೆ ಅಷ್ಟೇ. ಜಾಸ್ತಿ ತಗೊಳಕ್ಕಾಗಲ್ಲ, ಜಾಸ್ತಿ ತಗೊಳಕ್ಕಾಗುತ್ತೆ. ಇದು ಕೇಳ್ತೀವಿ ಅಂದ್ರೆ ಅದರಲ್ಲಿ ಅವ್ರ ಮೇಲೆ ಅಷ್ಟೇ ಇದೆ ರೇಟ್ ಹೋಗ್ತೀವಿ ಅಲ್ಲೇನಪ್ಪ. ನೀವು ಓದ್ತಾರೆ ನೀವು ಏನಾದರೂ ವಸ್ತು ತಗೊಂಡಾಗ ನೀವು ಅದ್ರ ಮೇಲೆ ಎಷ್ಟು ದರ ಇದೆ ಅಂತ ನೋಡ್ತೀರಿ ಇಲ್ವಾ? RS ಅಂತ ಇರ್ತದೆ, RS ಅಂತ ಇರ್ತದೆ, ಎಷ್ಟು ಅಂತ ದುಡ್ಡು ದುಡ್ಡು ಎಷ್ಟು ರೇಟು ಅಂತ. ಆಮೇಲೆ ಇನ್ನೂ ಅದ್ರ ಮೇಲೆ ಏನೇನು ನೋಡ್ತೀವಿ ನೀವು? ಟೈಮ್ ಯಾವಾಗ ಮುಗಿದೋಗಿದೆ, ಅದು ಎಕ್ಸ್ಪೈರ್ ಆಗಿದೆಯಾ ಇಲ್ಲ ಅಂತ ನೋಡ್ತೀರಿಲ್ವಾ? ಇವಾಗ ನೀವು ನಿಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು ಅಲ್ಲ ಜಂಕ್ ಫುಡ್ ಏನು ತಿನ್ನಬಾರ್ದು. ಜಂಕ್ ಫುಡ್ಗಳು ಏನು ತಿನ್ನಬಾರ್ದು. ಬ್ರೆಡ್ಡು, ಇದು ಬರ್ಗರು ಅವೆಲ್ಲ ಬರುತ್ತಲ್ಲ, ಪಿಜ್ಜಾ ಬರ್ಗರು ಇಂಥವುಗಳನ್ನು ನಾವು ಜಂಕ್ ಫುಡ್ಗಳನ್ನು ತಿನ್ನಬಾರ್ದು. ಗೊತ್ತಾಯ್ತಾ? ಜಂಕ್ ಫುಡ್ಗಳನ್ನು ನಾವು ತಿಂದರೆ ನಮಗೆ ಆರೋಗ್ಯಕ್ಕೆ ಹಾನಿಕರ. ಗೊತ್ತಾಯ್ತಾ? ನೀವು ಚಕ್ಲಿಯಲ್ಲಿ ಕೊಟ್ಟವೆಲ್ಲ ನಮ್ಮ ಇದರಲ್ಲಿ ಮಾಡ್ತಕ್ಕಂಥದ್ದೇ, ಚೆನ್ನಾಗಿ ಮಾಡಿರ್ತಾರೆ. ಅದು ಚೆನ್ನಾಗಿ ಮಾಡಿದರೆ ಅದನ್ನು ಪರವಾಗಿಲ್ಲ. ಆದರೆ ನಾವು ಮೈದಾದಿಂದ ಮಾಡಿರ್ತಾರೆ ಜಂಕ್ ಫುಡ್, ಅದನ್ನು ನಾವು ತಿನ್ನಬಾರ್ದು. ಇವತ್ತು ನಾವೆಲ್ಲರಿಗೂ ಶ್ರೀರಪ್ಪನವರಿಗೆಲ್ಲ ಧನ್ಯವಾದಗಳು ಹೇಳುವ. ಧನ್ಯವಾದಗಳು ಹೇಳಿ. ಇವತ್ತು ನಮ್ಮ ಗ್ರಾಮದ ಮುತ್ತಳ್ಳಿ ಗ್ರಾಮ ನಮ್ಮ ಸ್ಟೀಲ್ ಅವರ ಸಾಕಾಣಿಕೆ ಕೇಂದ್ರ ಬಂದಿದ್ದೀವಿ. ಫೋನ್ ಮಾಡಿ ಗೋನಲ್ಲಿ ಸಾಕ್ತಾ ಇದ್ದಾರೆ. ಸಾಕ್ತಾ ಇರ್ತಕ್ಕಂತಹ ಅಲ್ಲಿ ಬೇರೆ ಇದೆ, ಇದು ಬೇರೆ ಇದೆ, ಇದ್ರ ಬಗ್ಗೆ ಸುನಿಲ್ ಎಲ್ಲ ಅದು ನೋಡಿ, ಅದು ಅದೇ ನಾಟಿ ಕುರಿ. ಇದು ಎಲಗ ಮರಿ ಇರ್ತಿದ್ದು, ಆ ಕಡೆ ಇರ್ತಕ್ಕಂಥದ್ದು ಬನ್ನೂರು ಮರಿ. ಅದು ಇದು ಇದರಲ್ಲೇನು ಕುರಿಯಲ್ಲೂ ಸಹ ಅನೇಕ ರೀತಿಯಾಗಿರ್ತಕ್ಕಂತಹ ಜಾತಿಗಳು ಬೇರೆ ಬೇರೆ ಇದು ಬೇರೆ ಕಲಿಗಳಿದೆ. ಅದರಲ್ಲಿ ಬನ್ನೂರು ಅಂತಕ್ಕಂಥದ್ದು ತುಂಬಾ ನಮಗೆ ತೂಕ ಜಾಸ್ತಿ ಕೊಡುತ್ತೆ, ನಡೆಯುತ್ತೆ. ನಂತರ ಅದು ರುಚಿಕರವಾಗಿರ್ತಕ್ಕಂಥ ಒಂದು ಮಾಂಸನೂ ಕೊಡ್ತದೆ. ನಂತರ ಅವು ಸೈಜ್ ಬರುತ್ತೆ. ಇವು ನಾಟಿ, ಇದು ಮುಂದ್ಗಡೆ ಇದೆಯಲ್ಲ ಮಕ್ಕಳಿಗೆ ಮುಂದ್ಗಡೆ ಇದೆಯಲ್ಲ, ಇದು ನಾಟಿ ಕುರಿಗಳಿದು. ಈ ನಾಟಿ ಕುರಿ ನಾವು ಬೈಲಲ್ಲೂ ಸಹ ಅದನ್ನು ಬೆಳೆಸ್ಬೋದು, ಇದು ಮಾಡ್ಬೋದು. ಬೇಕಾದ್ರೆ ಬೈಲಲ್ಲಿ ಬೇಕಾದ್ರೆ ಬಿಡ್ಬೋದು. ಇದನ್ನು ಅಷ್ಟೇ ಬೈಲಲ್ಲಿ ಬಿಡ್ಬೋದು. ಆದರೆ ಬನ್ನೂರನ್ನು ಮಾತ್ರ ನಾವು ಬೈಲಲ್ಲಿ ಬಿಡಕ್ಕಾಗಲ್ಲ. ಬೈಲಲ್ಲಿ ಬಿಡ್ಬೋದು, ಅಷ್ಟೊಂದು ಏಳಿಗೆ ಆಗಲ್ಲ, ಸ್ವಲ್ಪ ಇದಾಗುತ್ತೆ. ನಂತರ ಇದಕ್ಕೆ ಅವರು ಏನೇನು ಹಾಕ್ತಾರೆ ಕೇಳಿ ಮಕ್ಕಳೇ. ಚಕ್ಕೆ ಹಾಕ್ತೀರಾ? ನ್ಯಾಚುರಲ್ ಆಗಿ ಬೆಳೆಸ್ತಾ ಕಡ್ಡಿ ಎಲ್ಲ ಬರುತ್ತೆ. ಇದರಿಂದ ಲಾಭಾಂಶ ಪರವಾಗಿಲ್ಲಪ್ಪ. ನಾವಾದ್ರೆ ನಾವು ವರ್ಷಕ್ಕೆ ಮಾಡ್ತಾ ಇದ್ದೀವಿ. ಇವಾಗ ನೀವು ಮರಿಗಳನ್ನು ಬೇರೆ ಕಡೆ ತರ್ತೀವಿ, ನಮ್ಮಲ್ಲಿ ಅವರೇ ಬೇರೆ ಕಡೆ ತರ್ತೀವಿ. ಎಳಗ ಮರಿ ತಂದಿರೋದು, ಎಳಗ ಮರಿ ತಂದು ಮಾರೋದಿಲ್ಲ. ನಾಟಿ ಮರಿ ಇಲ್ಲೇ ಮೇಯಿಸಿ ನೀವು ಮರಿ ತಂದಾಗ ಎಷ್ಟು ಬೀಳ್ತೀವಿ? ಇನ್ನೂ 6,000 ಬೀಳುತ್ತೆ.
ನೀವು ಆಮೇಲೆ ಅದನ್ನು ಮಾಡಿದಾಗ ಬೇರೆ ಅದು ಬೆಳೆದಾಗ ಏನೋ ಇದರಿಂದ ಪರವಾಗಿಲ್ಲ, ಇನ್ನೊಂದು ಲಾಭ ಸ್ವಲ್ಪ ಅಷ್ಟು ಮಾಡ್ಬೋದು. ಅಂದ್ರೆ ನೀವು ಬೇರೆ ಕೃಷಿನೂ ಇರೋದ್ರಿಂದ ಇಸ್ಕೊಂಡು ನೀವು ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದೀರಿ. ಇದು ಒಳ್ಳೆ ಪರವಾಗಿಲ್ಲ, ಮಾಡ್ಬೋದು. ಏನಪ್ಪ ಮಕ್ಕಳು ನಿಮ್ಮ ಮನೆಗಳಲ್ಲಿ ಮಾಡ್ತಾ ಇದ್ದಾರೇನಪ್ಪ? ಮಾಡ್ತಾ ಇದ್ದಾರಾ? ಮಾಡ್ತಾ ಇರ್ತಕ್ಕಂಥವ್ರು ಯಾರಾದ್ರೂ ಇದ್ದರೆ ಅವರನ್ನು ಸಹ ನೀವು ಸಹ ನಿಮ್ಮ ತಂದೆ ತಾಯಿಗೆ ಹೇಳ್ಬೋದು. ನಂತರ ಕುರಿಯನ್ನು ಯಾವ ರೀತಿ ಮೇಯಿಸ್ತಾರೆ, ಕುರಿ ಹಾಕ್ಬೇಕಾಗುತ್ತೆ. ಇದನ್ನು ಮೇಯಿಸೋದ್ರಿಂದ ನಮ್ಗೆ ಏನಾಗುತ್ತೆ, ಏನ್ ಬರುತ್ತೆ? ಕುರಿ ಮೇಯಿಸೋದ್ರಿಂದ ಏನ್ ಸಿಗುತ್ತೆ? ಲಾಭ ಸಿಗುತ್ತೆ, ದುಡ್ಡು ಸಿಗುತ್ತೆ. ಇನ್ನ ಏನ್ ಸಿಗುತ್ತೆ? ಗೊಬ್ಬರ ಸಿಗುತ್ತೆ ಅಲ್ವಾ? ಗೊಬ್ಬರ ಹೆಚ್ಚಿಗೆ ಆಗುತ್ತೆ, ಗೊಬ್ಬರ ಸಿಗುತ್ತೆ. ಹಾಕಿ ಆ ಗೊಬ್ಬರವನ್ನು ಏನಕ್ಕೆ ಹಾಕ್ಬೋದು? ಅಲ್ವಾ? ತೋಟಕ್ಕೆ ಚೆನ್ನಾಗಿ ಬೆಳಿಬೇಕಂದ್ರೆ ನಮಗೆ ಗೊಬ್ಬರ ಬೇಕಾಗುತ್ತೆ. ಇವಾಗ ಈ ಸೀಮೆ ಗೊಬ್ಬರಗಳನ್ನು ಹಾಕಿ ಎಲ್ಲಾನು ನಾಶ ಮಾಡಿದ್ದಾರೆ. ಈ ಒಂದು ಗೊಬ್ಬರವನ್ನು ಹಾಕೋದ್ರಿಂದ ಏನಾಗುತ್ತೆ ಹೇಳಿ? ಚೆನ್ನಾಗಿ ಇವತ್ತು ನಮಗೆ ಈ ಎಲ್ಲ ಅನೇಕ ವಿಚಾರಗಳನ್ನೆಲ್ಲ ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂತಹ ಸುನಿಲ್ ಅವರಿಗೆ ನಾವು ಇವತ್ತು ಧನ್ಯವಾದ ಹೇಳಲ್ವಾ? ನಮ್ಮ ಜೊತೆಗೆ ನಮ್ಮ SDMC ಅಧ್ಯಕ್ಷರು ಸಹ ಇದ್ದಾರೆ. ನಂತರ ನಮ್ಮ ಮಾಜಿ ಅಡಿಗೆ ಅವರು ಸಹ, ನಂಜಮ್ಮನವರು ಸಹ ಇದ್ದಾರೆ. ಅವರ ಅತ್ತೆಯವರು ಸಹ ಇದ್ದಾರೆ ಇಲ್ಲಿ. ಎಲ್ರಿಗೂ ಅವರಿಗೆ ಧನ್ಯವಾದ ಹೇಳಿ. ಅಥವಾ ಅದರಲ್ಲಿ ಇನ್ನೊಂದು ಅನುಭವ ಇಲ್ದಿರ್ತಕ್ಕಂಥ ಒಂದು ಸೆಕೆಂಡ್ PUC ಅಥವಾ ಏನೇನೋ ಅವರ ಎಜುಕೇಶನ್ ತಕ್ಕಂಗೆ ಅಲ್ಲಿ ಪಾಠಗಳಾಗಲ್ಲ. ಜೊತೆಗೆ ಇನ್ನೊಂದು ಏನಂದ್ರೆ ಪೋಷಕರು ನೀವು ಅಷ್ಟೇ ಅಕಸ್ಮಾತ್ ನಿಮ್ಮ ಮಕ್ಕಳ ಒಂದು ಶಿಕ್ಷಣದ ಗುಣಮಟ್ಟನ ನೀವು ಮಾಸ್ಟರ್ಗಳ ಹತ್ರನೂ ವಿಚಾರಿಸ್ಕೋಬಹುದು. ಮತ್ತೆ ಅವ್ರು ಹೇಳ್ದಂಗೆ ನೀವು ಹೋಮ್ವರ್ಕ್ ಇನ್ನೊಂದು ಮತ್ತೊಂದು ಮನೆಗಳಿಗೂ ಮಾಡಿಸಿ, ಸಾಮಾನ್ಯವಾಗಿ ಪ್ರತಿ ಮನೆನಾಗೂ ಇವತ್ತು SLC PUC ಆಗಿರೋರು ಇದ್ದೇ ಇರ್ತಾರೆ, ಹೆಣ್ಮಕ್ಳು ಕೂಡ. ಇವತ್ತು ನಮ್ಮ ಮಗು ಏನ್ ಮಾಡ್ತದೆ, ತಂದೆ ತಾಯಿದ್ರು ಅದ್ರ ಬಗ್ಗೆ ಕಾಳಜಿ ವಹಿಸ್ಬೇಕು. ಇವತ್ತು ಈ ಮೊಬೈಲು ಈ ಹಾಳಾದ್ದು ಇದೊಂದು ಬೇರೆ ಬಂದು ಈ ಮಕ್ಕಳ ತಲೆ ತಿನ್ನಕ್ ಶುರುವಾಗದೆ. ಈ ಮೊಬೈಲ್ ಗೀಳಾಗ ದೊಡ್ಡವರೇ ಕೆರೆ ಹಿಡಿದೋಗ್ತಾವ್ರು. ಅದ್ರಾಗ ಈ ಮಕ್ಕಳಿಗೆ ಅವು ಸಿಕ್ಲಿಸ್ದಿರ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ಮಕ್ಕಳನ್ನ ಒಂದು ಮುಂದುವರಿಸ್ಬೇಕು. ಅದ್ರ ಜೊತೆ ಯಾವುದೇ ಆಗ್ಲಿ ಇವತ್ತು ಇದೇನಾಗ್ತಾ ಇದೆ ಅಂತಂದ್ರೆ ಪ್ರೈವೇಟ್ ಸ್ಕೂಲ್ಗಳು ಜಾಸ್ತಿ ಆದಷ್ಟು ಗೌರ್ಮೆಂಟ್ ಸ್ಕೂಲ್ಗಳು ಹೋಗಿ ಹೊರಟೋದ್ಮೇಲೆ ಅವ್ರು ಹೇಳಿದಷ್ಟು ಫೀಸ್ ಕಟ್ಟಬೇಕು. ಇವತ್ತು ಈ ಗೌರ್ಮೆಂಟ್ ಹಾಸ್ಪಿಟಲ್ ಇಲ್ದಿರ ಮಾಡ್ಕೊಂಡು ನಾವು ನರ್ಸಿಂಗ್ ಹೋಮ್ ಅಂತ ಬೆಳವಣಿಗೆ ಆದಾಗ ಅವ್ರು ಹೇಳಿದಷ್ಟೇ ಫೀಸು ಅಲ್ಲಿ. ಆದ್ರೆ ಇಲ್ಲಿ ಸರ್ಕಾರಿ ಆಸ್ಪತ್ರೆನಾಗ ಅವ್ರು ಸರಿಯಾಗಿ ನೋಡಲ್ಲ. ಮೊದಲೇ ನಾವೇ ಹೇಳ್ಕೊಂಡ್ಬಿಡ್ತೀವಿ, ಅಲ್ಲಿ ಹೋದ್ರೆ ವಾಸಿ ಆಗಲ್ಲ, ಅಲ್ಲಿ ಹೋದ್ರೆ ಮೇಲಾಗಲ್ಲ. ಸತ್ತೋಗೋರು ಎಲ್ಲಿದ್ರು ಸತ್ತೋಗ್ತೀವಿ, ಬದುಕೋರು ಎಲ್ಲಿದ್ರು ಬದುಕ್ತೀವಿ. ಆದ್ರೂ ಕೂಡ ಇವರು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಓವರ್ ಡೋಸ್ ಕೊಡಲ್ಲ. ಅವ್ರು ಆದಷ್ಟು ಕಮ್ಮಿ ಮೆಡಿಸಿನ್ ಕೊಟ್ಟು ನೋಡ್ತಾರೆ. ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲೂ ಅಷ್ಟೇ ಆದಷ್ಟು ಅವ್ರು ಒಂದೇ ಸಾರಿ ಮಕ್ಕಳಿಗೆ ಬರ್ಡನ್ ಹಾಕಿ ಆ ಸ್ಕೂಲಿಂದ ಆಚೆ ಓಡೋಗೋ ತರ ಅವ್ರು ಮಾಡಲ್ಲ. ಇವಾಗ ಕೆಲವು ಸ್ಕೂಲ್ಗಳಲ್ಲಿ ಮಕ್ಕಳು ಆ ಸ್ಕೂಲೇ ಬಿಟ್ಟು ಆಚೆ ಓಡೋಗ್ತಾರೆ. ಅಷ್ಟು ಟೆನ್ಷನ್ ಟಾರ್ಚರ್ ಕೊಟ್ಬಿಡ್ತಾರೆ. ಇಲ್ಲಿ ಸಾಧ್ಯವಾದಷ್ಟು ನಮ್ಮ ಸ್ಕೂಲ್ ಚೆನ್ನಾಗದೆ, ಇರೋ ಮಕ್ಕಳನ್ನ ಆದಷ್ಟು ಇಲ್ಲಿಂದ ಹೋಗಿರ್ತಕ್ಕಂಥ ಇದ್ರ ಕಾಲ್ಗುಣನೂ ಚೆನ್ನಾಗದೆ, ಇಲ್ಲಿ ಇದರ ವಾಸ್ತು ಚೆನ್ನಾಗದೆ, ಇಲ್ಲಿಂದ ಆಚೆಗೆ ಹೋಗಿರೋಂಥ ಮಕ್ಕಳು ಚೆನ್ನಾಗವ್ರೆ. ಅದಕ್ಕೆ ಎಕ್ಸಾಂಪಲ್ ಎಲ್ಲ ನಾವೇ ಇದ್ದೀವಿ. ಆದಷ್ಟು ನಮ್ಮದು ನಾವು ಉಳಿಸ್ಕೊಂಡು ಮುಂದುವರಿಸ್ಬೇಕು ಅಂತ ಈ ಅಂದ್ರೆ ಇವತ್ತಿನ ದಿನ ಆದಷ್ಟು ಈ ಮಕ್ಕಳ ನೀವು ನಿಮಗೆಲ್ಲ ಹೇಳೋದು ಅಷ್ಟೇ, ಆದಷ್ಟು ಚೆನ್ನಾಗಿ ಪ್ರತಿಯೊಬ್ರು ಕೂಡ ಒಳ್ಳೊಳ್ಳೆ ಒಂದು ಕನಸು ಕಾಣಬೇಕು. ನೀವು ಮಕ್ಕಳು ಎಂತ ಕನಸು ಕಾಣ್ಬೇಕಂದ್ರೆ ನಾನು ಡಾಕ್ಟ್ರು, ಇಂಜಿನಿಯರು, ಇನ್ನೊಂದು ಮತ್ತೊಂದು ತರ ಸ್ವಲ್ಪ ದೊಡ್ಡ ಕನಸು ಕಂಡಾಗ ನಿಮ್ಮ ಒಂದು ಬೆಳವಣಿಗೆನೂ ಚೆನ್ನಾಗಿ ಆಗಕ್ಕೆ ಅನುಕೂಲ ಆಗ್ತದ. ಆದಷ್ಟು ನೀವು ಮಕ್ಕಳು ಅಷ್ಟೇ ತಂದೆ ತಾಯಿ ಮಾತು ಕೇಳ್ರಿ, ಮೊಬೈಲ್ಗಳು ಕಮ್ಮಿ ಮಾಡ್ಕೊಳ್ರಿ. ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಡ್ತೀನಿ ಎಲ್ರಿಗೂ.